ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ಮುತ್ಕದ ಗಿಡದ ಹೂವು ಎಲೆಯ ಒಂದು ಸದುಪಯೋಗವನ್ನು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ. ರಕ್ತದೊತ್ತಡ ಇರ್ತಕ್ಕಂಥವ್ರಿಗೆ ತುಂಬ ಸರಳವಾದ ಮನೆಮದ್ದು ಏನಂತಂದರೆ, ಮುತ್ತುಕದ ಎಲೆಯ ಚಿಗುರೆಲೆಗಳನ್ನು ತಂದು ಅದನ್ನು ಚೂರ್ಣವನ್ನಾಗಿ ಮಾಡೋದು ಹೇಗೆ ಅಂತಂದರೆ, ನುಣ್ಣಗೆ ಹರಿದ್ರೆ ಸಾಕು ಸ್ನೇಹಿತರೆ, ಅದು ಪೇಸ್ಟ್ ಥರ ಆಗುತ್ತೆ. ಇದನ್ನು ಏನು ಮಾಡಬೇಕಂತಂದರೆ, ಪ್ರತಿನಿತ್ಯ ಊಟದ ನಂತರ 2 ಚಮಚದಷ್ಟು ಸೇವನೆ ಮಾಡ್ತಾ ಬಂದರೆ ಬಿ ಪಿ ಇರತಕ್ಕಂಥವ್ರಿಗೆ ಒಟ್ಟಿಗೆ ಬರ್ತದೆ. ತುಂಬ ಪುರಾತನವಾದ ಗಿಡಮೂಲಿಕೆ ಔಷಧಿ ಇದು. ಇದನ್ನು ಇನ್ನೊಂದು ರೀತಿಯಲ್ಲಿ ಬಳಸ್ಬೋದು. ಮೊದಲು ಹೇಗೆ ಬಳಸ್ತಾ ಇದ್ರು ಅಂತಂದರೆ, ಪ್ರತಿಯೊಂದು ಮನೆಗಳಲ್ಲೂ ಯಾವುದೇ ಒಂದು ಸಮಾರಂಭ ಆದರೆ ಮತ್ತು ದೇವರ ಪೂಜೆ ಆದರೆ ಇದು ಮುತ್ತುಕದ ಎಲೆಯ ತಟ್ಟೆಯನ್ನು ರೆಡಿ ಮಾಡಿ, ಅಂದರೆ ಹಂಚಿ ಕಡ್ಡಿಯಿಂದ ಅದನ್ನು ಚುಚ್ಚಿ ತಟ್ಟೆಯನ್ನು ರೆಡಿ ಮಾಡಿ ಅದರಲ್ಲಿ ಊಟ ಮಾಡ್ತಾಯಿದ್ರು. ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ಏನು ಮಾಡಬೇಕಂತಂದರೆ, ಇದರ ಹೂಗಳನ್ನು ತಂದು, ಇದರ ಹೂಗಳು ಕೇಸರಿ ಬಣ್ಣದಲ್ಲಿ ಹೊಳಿತಾ ಇರುತ್ತೆ. ಮರದಲ್ಲಿ ಒಂದು ಎಲೆ ಕೂಡ ಇರೋದಿಲ್ಲ. ಈ ಒಂದು ಸೀಸನ್ ಸ್ಟಾರ್ಟ್ ಆದಾಗ ಸಾಮಾನ್ಯವಾಗಿ ಒಂದು ಜನವರಿ ಫೆಬ್ರವರಿ ತಿಂಗಳಿನಲ್ಲಿ, ಜನವರಿ ಕಳೆದು ಫೆಬ್ರವರಿ ತಿಂಗಳು ಸ್ಟಾರ್ಟ್ ಆಗಬೇಕಾದ್ರೆ ಮರದ ಪ್ರತಿಯೊಂದು ಕೊಂಬೆಗಳಲ್ಲೂ ಕೂಡ ಇದ್ರ ಹೂ ಬಿಟ್ಟಿರುತ್ತೆ. ಈ ಹೂವನ್ನು ಒಣಗಿಸಿ ಪುಡಿ ಮಾಡಿಟ್ಕೊಂಡು ಬೆಳಗ್ಗೆ ಮತ್ತು ಸಾಯಂಕಾಲ ಅರ್ಧ ಚಮಚ ಬಿಸಿನೀರಲ್ಲಿ ಸೇವಿಸ್ತಾ ಬಂದರೆ ಸಕ್ಕರೆ ಕಾಯಿಲೆ ಸಮಸ್ಯೆ ಹತೋಟಿಗೆ ಬರೋದಂತೂ ಗ್ಯಾರಂಟಿ ಸ್ನೇಹಿತರೆ. ಹಾಗೂ ಇನ್ನೊಂದು ವಿಶೇಷವಾದ ಮಾಹಿತಿ ಏನಂದರೆ, ಇದನ್ನು ನಾವು ಔಷಧಿಯ ಒಂದು ಭಾಗವನ್ನಾಗಿ ತಂದು ಒಣಗಿಸಿ ಇದನ್ನು ನಾವು ಔಷಧಿನ ರೆಡಿ ಮಾಡ್ತೀವಿ ಸ್ನೇಹಿತರೆ, ನೀವು ನೋಡ್ಬೋದು ವಿಡಿಯೋದಲ್ಲಿ. ಹಾಗೂ ಇದರ ಬೀಜಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಹಾಲಿನಲ್ಲಿ ಸೇವನೆ ಮಾಡೋದ್ರಿಂದ ಲೈಂಗಿಕ ಶಕ್ತಿ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ತಲೆಯ ಕೂದಲು ಜಾಸ್ತಿ ಬೆಳಿಬೇಕು, ಮತ್ತು ಏರ್ ಫಾಲ್ ಜಾಸ್ತಿ ಆಗ್ತಾಯಿದೆ, ಮತ್ತು ಡ್ಯಾಂಡ್ರಫ್ ಸಮಸ್ಯೆ ಜಾಸ್ತಿ ಇದೆ ಅಂತಕ್ಕಂಥವ್ರು ಕೊಬ್ಬರಿ ಎಣ್ಣೆಯ ಜೊತೆಯಲ್ಲಿ ಈ ಮುತ್ತುಕದ ಎಲೆಯ ಹೂಗಳನ್ನು ಹಾಕಿ ಚೆನ್ನಾಗಿ ಕಾಯಿಸಬೇಕು. ಲೋ ಫ್ಲೇಮ್ನಲ್ಲಿ, ಕಡಿಮೆ ಉರಿನಲ್ಲಿ ಕಾಯಿಸಿ, ಒಂದು 2 ಲೀಟ್ರ್ ಇರ್ತಕ್ಕಂಥ ಎಣ್ಣೆ 1.5 ಲೀಟ್ರಿಗೆ ಬರಬೇಕು. ಈ ಲೋ ಫ್ಲೇಮ್ನಲ್ಲಿ ಕಾಯಿಸಿ ಅದನ್ನು ಶೋಧಿಸಿ ಇಟ್ಕೊಂಡಾಗ ಇದನ್ನು ಒಂದು ವಾರದಲ್ಲಿ 2 ರಿಂದ 3 ಸರಿ ಆ ಕೂದಲಿನ ಬುಡಕ್ಕೆ ನೀವು ಅಪ್ಲೈ ಮಾಡ್ತಾ ಬಂದಾಗ ಏರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಮತ್ತು ಡ್ಯಾಂಡ್ರಫ್ ಇರ್ತಕ್ಕಂಥವ್ರು ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ ಮತ್ತು ಹೊಂಗೆ ಎಣ್ಣೆ, ಈ 3 ಸಮ ಪ್ರಮಾಣದಲ್ಲಿ ತಗೋಬೇಕು. ಈ 3 ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಈ ಹೂಗಳನ್ನು ಆ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಲೋ ಫ್ಲೇಮ್ನಲ್ಲಿ ಕುದಿಸ್ಬೇಕು ಸ್ನೇಹಿತರೆ. ಒಂದು 5 ಲೀಟ್ರ್ ಎಣ್ಣೆ ತೊಗೊಂಡ್ರೆ ಅದು 2.5 ಲೀಟ್ರಿಗೆ ಬರಬೇಕು. ಶೋಧಿಸಿ ಇಟ್ಕೊಂಡು ಈ ಎಣ್ಣೆಯನ್ನು ಯಾರ್ಯಾರಿಗೆ ಚರ್ಮದ ಅಲರ್ಜಿ ಇದೆ, ಈ ಬೇಸಿಗೆನಲ್ಲಿ ಉರಿ, ತುರಿಕೆ ಮತ್ತು ಕಜ್ಜಿ ಆಗ್ತಕ್ಕಂಥ ಸಮಸ್ಯೆ ಯಾರಿಗಿದೆ, ಇಂಥವರು ಈ ಎಣ್ಣೆಯನ್ನು ಬಳಸಿದ್ರೆ ಸಂಪೂರ್ಣವಾಗಿ ಆ ಒಂದು ಚರ್ಮದ ತುರಿಕೆ ಮತ್ತು ಉರಿ, ಈ ಕಜ್ಜಿಯ ಸಮಸ್ಯೆಗಳು ಸಂಪೂರ್ಣವಾಗಿ ಶಮನವಾಗುತ್ತೆ. ಈ ಒಂದು ಅದ್ಭುತವಾದ ಔಷಧಿ ಗುಣಗಳಿರ್ತಕ್ಕಂಥ ಒಂದು ಗಿಡಮೂಲಿಕೆಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ. ಇನ್ನೂ ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ. ಹಾಗೂ ಇನ್ನೊಂದು ವಿಶೇಷವಾದ ಮಾಹಿತಿ ಏನಂತ ಅಂದರೆ, ಲಕ್ವಾ ಸಮಸ್ಯೆಗೆ ನಮ್ಮಲ್ಲಿ ಔಷಧಿಯನ್ನು ಕೊಡ್ತೀವಿ. ಕಣ್ಣಿನ ದೂರದೃಷ್ಟಿ ದೋಷ, ಹತ್ತಿರದೃಷ್ಟಿ ದೋಷ, ಮತ್ತು ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರಿಗೆ, ಕಣ್ಣಿನ ಒಲ್ಲಿ ಉರಿ ಬರ್ತಕ್ಕಂಥವ್ರಿಗೆ, ಕಣ್ಣಿನಲ್ಲಿ ನೀರು ಬರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ನಾವು ಕೊಡ್ತಾಯಿದ್ದೀವಿ. ನೀವು ಸಮಸ್ಯೆ ಇರ್ತಕ್ಕಂಥವ್ರು ಈ ಔಷಧಿಯನ್ನು ನೀವು ಪ್ರತಿ ಭಾನುವಾರ ತೋಟದ ಗುಡ್ದಳ್ಳಿನಲ್ಲಿ ಬಂದು ತೆಗೆದುಕೋಬೋದು. ಹಾಗೂ ಕೈಮದ್ದು ಹಾಕಿರ್ತಕ್ಕಂಥವ್ರಿಗೆ, ಕೈಮಸ್ಕಿ ಹಾಕಿರ್ತಕ್ಕಂಥವ್ರಿಗೂ ಕೂಡ ಔಷಧಿಯನ್ನು ಕೊಡ್ತೀವಿ. ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಭೇಟಿ ಮಾಡ್ಬೋದು ಸ್ನೇಹಿತರೆ. ನಮಸ್ಕಾರ.